ಸೊ ನೀವೆಲ್ಲರೂ ನನ್ನ ಜೊತೆ ಬಸ್ಸಲ್ಲಿ ಬಂದಿದ್ದೀರಾ, ಬೈಕಲ್ಲಿ ಬಂದಿದ್ದೀರಾ, ಅದ್ಯಾಕೆ ಕಾರಲ್ಲಿ ಕೂಡ ಬಂದಿದ್ದೀರಾ, ಆದರೆ ಟ್ರೈನಲ್ಲಿ ಯಾವತ್ತಾದರೂ ಬಂದಿದ್ದೀರಾ? ಇಲ್ಲ. ಸೊ ಇವತ್ತು ನಿಮ್ಮನ್ನು ನಾನು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಕೊಚ್ಚಿ ಹೋಗ್ತಾ ಇದ್ದೇವೆ. ಸೊ ಕೊಚ್ಚಿ ಯಾಕೆ ಹೋಗ್ತಾ ಇದ್ದೇವೆ ಅಂತ ನಮಗೆ ಕೂಡ ಗೊತ್ತಿಲ್ಲ. ಕೊಚ್ಚಿಯಲ್ಲಿ ಸುಮಾರು ಪ್ಲೇಸಸ್ ನೋಡಲಿಕ್ಕಿದೆ. ಸೊ ಅಲ್ಲಿ ಹೋದ್ಮೇಲೆ ನಾವು ಪ್ಲ್ಯಾನ್ ಮಾಡ್ತೇವೆ. ಸೊ ನೋಡಿ, ಇಲ್ಲೇ ಇದೆ ವಂದೇ ಭಾರತ್ ಎಕ್ಸ್ಪ್ರೆಸ್. ಆದರೆ ನಾವು ಹೋಗುವಂಥ ಟ್ರೈನ್ ಇದಲ್ಲ, ನಾವು ಹೋಗುವಂಥ ಟ್ರೈನ್ ಅಲ್ಲಿದೆ. ಸೊ ನೋಡಿ, 3rd ಪ್ಲ್ಯಾಟ್ಫಾರ್ಮಲ್ಲಿದೆ. ಸೊ ಫಸ್ಟಿಗೆ ಇಲ್ಲಿಂದ 3rd ಪ್ಲ್ಯಾಟ್ಫಾರ್ಮಿಗೆ ಹೋಗಬೇಕು, ಆಮೇಲೆ ಕಂಟಿನ್ಯೂ ಮಾಡುವ. ಸೊ ನನ್ನ ಜೊತೆ ಪ್ರಜ್ವಲ್ ಅವರು ಕೂಡ ಇದ್ದಾರೆ. ಸೊ 7:20 ಟ್ರೈನ್, ಸೊ 7:01 ಆಗಿದೆ. ನೋಡುವ ಹೇಗಾಗುತ್ತೆ ಅಂತ. ಸೊ ಡೈರೆಕ್ಟ್ ಏನಿದ್ರು ಕೂಡ ನಾವು ಕೊಚ್ಚಿ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇವೆ. ಸೊ ಈ ಟ್ರೈನ್ ಜರ್ನಿ ಹೇಗಾಗುತ್ತೆ, ಟ್ರೈನ್ ಜರ್ನಿ ಒಂದು ಸಿನಿಮ್ಯಾಟಿಕ್ ವ್ಯೂ ಕೂಡ ನೀವು ನೋಡ್ಕೊಂಡು ಬರ್ತೀರಾ. ಸೊ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥರ್ಡ್ ಪ್ಲ್ಯಾಟ್ಫಾರ್ಮ್ ರೀಚ್ ಆಗಿದೆ. ಸೊ ಮಂಗಳೂರಲ್ಲಿ ಏನು ಡೆವಲಪ್ ಆಗಿದೆ ಅಂತ ನಂತರ ಕೇಳಿದರೆ ನನಗೆ ಏನಂತ ಹೇಳಲಿಕ್ಕಾಗಲ್ಲ. ಆದರೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಅಂತೂ ಡೆವಲಪ್ ಆಗೇ ಆಗಿದೆ. ಯಾಕೆಂದರೆ ಮೊದಲು 3 ಪ್ಲ್ಯಾಟ್ಫಾರ್ಮ್ ಇತ್ತು, ಈಗ 4 ಮತ್ತು 5 2 ಪ್ಲ್ಯಾಟ್ಫಾರ್ಮ್ ಇದೆ. ನಾವೇನು ಟಿಕೆಟ್ ಏನು ಬುಕ್ ಮಾಡಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಅನ್ರಿಸರ್ವ್ಡ್ ಅಥವಾ ಜನರಲ್ ಕೋಚಲ್ಲಿ ಹೋಗಬೇಕಾಗ್ತದೆ. ಸೊ ಬನ್ನಿ, ಎಲ್ಲ ಫುಲ್ ಆಗಿದೆ. ಸಂಡೇ ಆಗಿರೋ ಕಾರಣ ಯಾವುದೇ ಸೀಟ್ ಇರಲಿಕ್ಕೂ ಚಾನ್ಸಸ್ ಇಲ್ಲ. ಇನ್ನೂ ಕೂಡ 20 ನಿಮಿಷ ಇದೆ ಟ್ರೈನ್ ಹೋಗಲಿಕ್ಕೆ. ಸೀಟ್ ಒಂದು ಸಿಕ್ಕಿದರೆ ಆರಾಮದಲ್ಲಿ ಹೋಗ್ಬೋದು, ಆದರೆ ಸೀಟ್ ಸಿಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ನೋಡುವ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ, ಆದರೆ ಅದು ಸ್ವಾಭಾವಿಕ ಅಲ್ಲ. ನಾವು ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಏನಾದರೂ ಮಾಡಿದರೆ ಜನರು ನಮ್ಮನ್ನೇ ನೋಡ್ತಾ ಇರ್ತಾರೆ. ಹಾಗಾಗಿ ಸೀಟ್ ಯಾವುದು ಇದ್ದಾಗೆ ಕಾಣಿಸ್ತಾ ಇಲ್ಲ. ಯಾರಾದರೂ ಇದ್ದರೆ ಅಲ್ಲೇ ಕೂತ್ಕೊಂಡ್ಬಿಡು. ಸೀಟ್ ಇದೆಯಾ ನೋಡಿ, ಸೀಟ್ ಉಂಟು ವಿಂಡೋ ಸೈಡ್. ಇದರಲ್ಲೆಲ್ಲ ಅನ್ರಿಸರ್ವ್ಡೇ ಇರೋದು ಸೀಟ್ಸ್. ಸೊ ಹಾಗಾಗಿ ಏನೂ ಟೆನ್ಷನ್ ಇಲ್ಲ. ಸೊ ಈ ಟ್ರೈನಲ್ಲಿ ಜಾಸ್ತಿಯಾಗಿ ಎಲ್ಲ ಅನ್ರಿಸರ್ವ್ಡ್ ಇರೋದು. ಒಳ್ಳೆ ಸೊ ಬನ್ನಿ. ಎಲ್ಲ ಸೀಟ್ ಫುಲ್ ಆಗಿದೆ ಆಲ್ಮೋಸ್ಟ್. ಅದರಲ್ಲಿ ಸೀಟ್ ಸಿಗ್ತದೆ, ಅದರಲ್ಲಿ ಕೂತ್ಕೊಳ್ಬೇಕೀಗ. ಇಲ್ಲಿದೆ. ಸೊ ಬನ್ನಿ ಒಳಗಡೆ ಹೋಗಿ ಕೂತ್ಕೊಳ್ಳೋ. ಇಷ್ಟಿಗೆ ಮೂಲೆ ಹೋದ. ನಾನು ಆಗಲೇ ಹೇಳಿದಾಗ ಏನು ರಿಸರ್ವ್ ಏನು ಮಾಡಲಿಲ್ಲ. ಸೊ ಹಾಗಾಗಿ ಜನರಲ್ ಸೀಟ್ಸಲ್ಲೇ ಹೋಗಬೇಕಾಗ್ತದೆ. ಸೊ ಬನ್ನಿ, ಇನ್ನೇನಿದ್ರು ಟ್ರೈನ್ ಸ್ಟಾರ್ಟ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಬನ್ನಿ. ಸೊ ಫೈನಲಿ ಈಗ ಎರ್ನಾಕುಲಂ ಜಂಕ್ಷನ್ ಏನಿದೆ ಅಲ್ಲಿ ರೀಚ್ ಆಗಿದ್ದೇವೆ. 4:30ಗೆ ರೀಚ್ ಆಗಬೇಕಿತ್ತು, 4:35 ಆಗ್ತಾ ಬಂದಿದೆ. ನೋಡುವ ಯಾವ ಥರ ಆಗುತ್ತೆ ಅಂತ. ಸೊ ಇಲ್ಲಿಂದ ನಾವು ಎಲ್ಲಿ ಹೋಗಬೇಕಂತ ಪ್ಲ್ಯಾನ್ ಆ್ಯಕ್ಚುಲಿ ಇಲ್ಲ. ಅಷ್ಟಿಗೆ ಜೋರಾಗಿ ಹಸಿವು ಆಗ್ತಾ ಇದೆ. ಸೊ ಟ್ರೈನಲ್ಲಿ ಯಾವುದೇ ಫುಡ್ ನಾವು ತಿನ್ನಲಿಲ್ಲ, ಯಾಕಂದರೆ ಅಷ್ಟೊಂದು ಒಳ್ಳೆ ಇರೋದಿಲ್ಲ. ಸೊ ಹಾಗಾಗಿ ಈಗ ಇಲ್ಲಿಂದ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಕಡೆ ಹೋಗಿ ಅಲ್ಲಿಂದ ಒಂದೊಳ್ಳೆ ವೆಜ್ ಊಟ ಮಾಡಿ ಆಮೇಲೆ ಇಲ್ಲಿ ಯಾವುದೆಲ್ಲ ಪ್ಲೇಸಸ್ ಇದೆ ಅಥವಾ ನಮ್ಮ ಹೋಗುವಂಥ ಹಾಸ್ಟೆಲ್ ಎಲ್ಲಿದೆ ಅದನ್ನೆಲ್ಲ ನೋಡಬೇಕು. ಯಾವುದು ಕೂಡ ಈಗ ಬುಕ್ ಮಾಡಲಿಲ್ಲ. ಹೇಗಾಯಿತು ಜರ್ನಿ?
ಒಳ್ಳೆ ಆಯಿತು. ಜನರಲಲ್ಲಿ ಹೊಸ ಹೊಸ ಜನರು ಸಿಕ್ಕಿದ್ರು, ಹೊಸ ಹೊಸ ಜನರ ಹತ್ರ ಮಾತಾಡಿ ಈಗ ಎರ್ನಾಕುಲಂ ಜಂಕ್ಷನ್ನ ಹೊರಗಡೆ ಕಡೆ ಹೋಗ್ತಾ ಇದ್ದೇವೆ. ಸೊ 3rd ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೇವೆ. 3ರಿಂದ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಕಡೆ ಹೋಗಬೇಕು. ಬನ್ನಿ ಬನ್ನಿ ಬನ್ನಿ, ಫುಲ್ ರಶ್ ಇದೆ. ಈಸಿಯಲ್ಲಿ ಯಾರು ಹೋಗೋದಿಲ್ಲ, ನಾವು ಹೋಗುವ. ಹೆಜ್ಜೆ. ಸೊ ಇಲ್ಲಿಂದ ನಾವು ಆ್ಯಕ್ಚುಲಿ ನೋಡಿದಂಥ ಒಂದು ಹಾಸ್ಟೆಲ್ ಅಂದರೆ ಈ ಎರ್ನಾಕುಲಮಲ್ಲಿ ಜಾಸ್ತಿ ಹಾಸ್ಟೆಲ್ ಇರೋದೇ ಈ ಫೋರ್ಟ್ ಕೊಚ್ಚಿ ಸೈಡಲ್ಲಿ. ಫೋರ್ಟ್ ಕೊಚ್ಚಿ ಇರೋದು ಇಲ್ಲಿಂದ 9-10 ಕಿಲೋಮೀಟರ್ ದೂರದಲ್ಲಿ. ಫಸ್ಟಿಗೆ ಒಂದು ಏನೋ ತಿಂದು ಆಮೇಲೆ ಫೋರ್ಟ್ ಕೊಚ್ಚಿ ಕಡೆ ಹೋಗಬೇಕು. ಅಲ್ಲಿಗೆ ಮೆಟ್ರೋ ಇದೆಯಾ ಅಥವಾ ಬಸ್ಸಲ್ಲಿ ಹೋಗಬೇಕು, ಆಟೋದಲ್ಲಿ ಹೋಗಬೇಕಾ ಅಂತ ಆಮೇಲೆ ನೋಡುವ. ಇಲ್ಲಿಂದ ಹೊರಗಡೆ ಬನ್ನಿ. ಕೊಚ್ಚಿಯ ಎಕ್ಸಿಟ್ ಗೇಟಿಂದ ಹೊರಗಡೆ ಬಂದಿದ್ದೇವೆ. ಇಲ್ಲಿ ಕೊಚ್ಚಿಯಲ್ಲಿ ಎಲ್ಲ ಕೂಡ ಇದೆ. ಏರ್ಪೋರ್ಟ್ ಬೇಕಾದರೆ ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್ ಬೇಕಾದರೆ ಬಸ್ ಸ್ಟ್ಯಾಂಡ್, ಹಾರ್ಬರ್ ಬೇಕಾದರೆ ಹಾರ್ಬರ್, ರೈಲ್ವೆ ಸ್ಟೇಷನ್ ಬೇಕಾದರೆ ರೈಲ್ವೆ ಸ್ಟೇಷನ್. ಅದೆಲ್ಲದಕ್ಕೂ ಬೇರೆ ಬೇರೆ ಹೆಸರಿದೆ. ನಾವು ಏರ್ಪೋರ್ಟಲ್ಲಿ ನೋಡಿದರೆ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇದೆ, ರೈಲ್ವೆ ಸ್ಟೇಷನ್ ಎರ್ನಾಕುಲಂ ಜಂಕ್ಷನ್ ಅಂತ ಇದೆ, ಹಾಗೆಯೇ ಬಸ್ ಸ್ಟ್ಯಾಂಡ್ ಕೂಡ ಕೊಚ್ಚಿ ಅಂತ ಹೆಸರಿದೆ. ಸೊ ಬೇರೆ ಬೇರೆ ಹೆಸರಿರುವ ಒಂದು ಊರು. ಹಾಗೆಯೇ ಇಲ್ಲಿನ ಹಾರ್ಬರ್ಗೂ ಕೂಡ ಬೇರೆಯೇ ಹೆಸರು, ಕೊಚ್ಚಿನ್ ಇಂಟರ್ನ್ಯಾಷನಲ್ ಹಾರ್ಬರ್ ಅಂತ. ಸೊ ಬನ್ನಿ, ಆಗಿದ್ದರೆ ಬನ್ನಿ ಆಗಿದ್ದರೆ ಇಲ್ಲಿಂದ ಒಳ್ಳೆಯ ಒಂದು ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡುವ. ಇಲ್ಲಿ ಹೋಗ್ತಾ ಇದ್ದೇವೆ. ಸೊ ಕೊಚ್ಚಿಯಲ್ಲಿ ಗೊತ್ತಿರೋ ಹಾಗೆ ಮೆಟ್ರೋ ಕೂಡ ಇದೆ. ಸೊ ಯಾವುದಾದ್ರೂ ಜಾಗಕ್ಕೆ ಹೋಗಬೇಕಂತ ಆದರೆ ಮೆಟ್ರೋದಲ್ಲಿ ಕೂಡ ಹೋಗಬಹುದು. ಅದೊಂದು ಒಳ್ಳೆ ವಿಷಯ ಅಂತ ಆದರೆ, ಈ ಮೆಟ್ರೋ ಯಾವುದೆಲ್ಲ ಸ್ಥಳಕ್ಕೆ ಹೋಗ್ತದೆ ಅಂತ ಕರೆಕ್ಟಾಗಿ ನಮಗೆ ಐಡಿಯಾ ಇಲ್ಲ. ಮೆಟ್ರೋದ ರೂಟ್ ಮ್ಯಾಪ್ ಫಸ್ಟಿಗೆ ಕೇಳಿ ಆಮೇಲೆ ನಾವು ನೋಡಬೇಕು ಯಾವ ಕಡೆ ನಾವು ಹೋಗಬೇಕಾದಂಥ ಜಾಗಕ್ಕೆ ಆ ಮೆಟ್ರೋ ಹೋಗುತ್ತಾ ಅಂತ. ಸೊ ಒಂದು ವೇಳೆ ಹೋಗುತ್ತಂತ ಆದರೆ ಒಳ್ಳೆಯದೇ, ಮೆಟ್ರೋದಲ್ಲೇ ಹೋಗ್ಬೋದು. ಒಂದು ವೇಳೆ ಹೋಗಲಿಲ್ಲ ಅಂತ ಆದರೆ ಇಲ್ಲಿನ ಬಸ್ಸುಗಳಲ್ಲಿ ಹೋಗಬೇಕು. ಇಲ್ಲಿ ಒಂದು ಏನಂದರೆ, ಬಸ್ಸಲ್ಲಿ ಹೋಗೋದಂತ ಆದರೆ ಎಲ್ಲ ಬಸ್ಸಲ್ಲಿ ಇಂಗ್ಲೀಷಲ್ಲಿ ಬೋರ್ಡಲ್ಲಿ ಬರೆದಿರಲಿಲ್ಲ, ಮಲಯಾಳದಲ್ಲಿ ಬರೆದಿರ್ತಾರೆ. ಸೊ ಮಲಯಾಳ ನಮಗೆಲ್ಲ ಓದಲಿಕ್ಕೆ ಬರಲ್ಲ, ಮಾತಾಡಲಿಕ್ಕೆ ಬಂದರೂ ಕೂಡ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ. ಬಂದಿದ್ದರೆ ಲಾಸ್ಟ್ ಟೈಮ್ ಕೂಡ ಇಲ್ಲಿ ಬಂದಂತಹ ನೆನಪು. ಲಾಸ್ಟ್ ಟೈಮ್ ನಾವು ವಂಡರ್ಲಾ ಹೋದಾಗ ಕೂಡ ಈ ಕೊಚ್ಚಿ ರೈಲ್ವೆ ಸ್ಟೇಷನಲ್ಲಿ ಇಳಿದೆ ನಾವು ಇಲ್ಲಿಂದ ವಂಡರ್ಲಾಗೆ ಬಸ್ಸಲ್ಲಿ ಹೋದದ್ದು. ಹಾಗಾಗಿ ನೋಡುವ ಹೇಗಾಗುತ್ತೆ ಅಂತ. ಮುಘಲ್ ರೆಸ್ಟೋರೆಂಟ್ ಹೀಗೆ ಈ ಕಡೆ ಇರುವಲ್ಲ ಒಟ್ಟಿಗೆ. ಸೊ ಕೇರಳ ಬಂದಮೇಲೆ ಲಾಟ್ರಿ ತಗೊಳ್ಳೋದಿದ್ರೆ ಹೇಗೆ ಅಲ್ವಾ? ಸೊ ಒಂದು ಲಾಟ್ರಿ ಆಲ್ರೆಡಿ ನಾವು ಟ್ರೈನಲ್ಲಿ ತೊಗೊಂಡಾಯಿತು. ಸೊ ಇನ್ನೊಂದು ಲಾಟ್ರಿ ತೊಗೊಳ್ಬೇಕು. ಅದರ ಮೊದಲು ಒಂದು ಫುಲ್ ರಿಫ್ರೆಶ್ ಆಗಿ ಹೋಗುವ. 12 ಕೋಟಿ ಅಂತೆ ಫಸ್ಟ್ ಲಾಟ್ರಿ. 12 ಕೋಟಿ ಅಂತ. ಅದರ 400 ರೂಪಾಯಿ ಇನ್ವೆಸ್ಟ್ಮೆಂಟ್, 12 ಕೋಟಿ ಲಾಭ. ಯಾರಿಗಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನನಗೊಂದು ತಂದೆ ಅಂತ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾತ್ರ ಅಲ್ಲ, ಗೂಗಲ್ ಪೇಲಿ ಅಮೌಂಟ್ ಹಾಕಿ. ಹಾಗೆ ಅಂತ ಹೇಳ್ತಾ ಒಂದು ವೆಜ್ ಹೋಟೆಲ್ ಹುಡುಕ್ತಾ ಇದ್ದೇವೆ. ಕೇರಳದಲ್ಲಿ ವೆಜ್ ಹೋಟೆಲ್ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ. ನೋಡಿ ಇಲ್ಲಿ ಮೇಲೆಗಡೆ ಮೆಟ್ರೋ. ನೀವು ಜನರಲ್ಲಿ ಬರ್ತೀರಂತ ಆದರೆ 150 ರೂಪೀಸ್ ಪರ್ ಪರ್ಸನ್. ಅದೇ ನೀವು ಸ್ಲೀಪರಲ್ಲಿ ಬರ್ತೀರಂತ ಆದರೆ 325 ರೂಪೀಸ್ ಪರ್ ಪರ್ಸನ್. ನಾವು ಬೆಳಿಗ್ಗೆ ಆಗಿರೋದ್ರಿಂದ ಜನರಲಲ್ಲಿ ಬಂದ್ವಿ, ಮತ್ತು ಈಗ ಕಂಟಿನ್ಯೂಸ್ ರಜೆ ಆಗಿರೋದ್ರಿಂದ ಅಷ್ಟೊಂದು ಸೀಟ್ ಕೂಡ ಅವೈಲೇಬಲ್ ಇರಲಿಲ್ಲ. ಸೊ ಪರವಾಗಿಲ್ಲ, ನೀವೇನಾದರೂ ಬರೋದಂತ ಆದರೆ ಮ್ಯಾಕ್ಸಿಮಮ್ ಸ್ಲೀಪರಲ್ಲೇ ಬರಲಿಕ್ಕೆ ಟ್ರೈ ಮಾಡಿ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಜನರಲಲ್ಲಿ ಕೂಡ ಬರ್ಬೋದು, ಅಷ್ಟೊಂದು ಅಷ್ಟೇನೇ ಇರಲಿಲ್ಲ. ಹಾಗೆ ಚಪ್ಪಲ್ ಬೇಕಾ? ಸ್ಲೀಪರ್ 100 ರೂಪೀಸ್. ಸೊ ಈ ಸಲದ ವ್ಲಾಗಲ್ಲಿ ನಾನು ಮತ್ತು ಪ್ರಜ್ವಲ್ ಇಲ್ಲಿನ ಸ್ಟ್ರೀಟ್ ಫುಡ್ ಕೂಡ ಎಕ್ಸ್ಪ್ಲೋರ್ ಮಾಡ್ತೇವೆ. ಸ್ಟ್ರೀಟ್ ಫುಡ್ಡಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಕೇರಳದಲ್ಲಿ ಅದನ್ನೆಲ್ಲ ತೋರಿಸ್ತೇವೆ. ಇಲ್ಲಿ ವೆಜ್, ಇಲ್ಲಿ ವೆಜ್ಜಲ್ಲಿ ಯಾಕೆಂದರೆ ಬೇಡ
ಸೊ ಇಲ್ಲೇ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಒಂದು ಆರ್ಯಭವನ ಅಂತ ಏನೋ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಹೋಗಿದ್ವಿ ವೆಜಿಟೇರಿಯನ್ ಊಟ ಮಾಡಲಿಕ್ಕೆ. ಮತ್ತು ಊಟ ಆದಮೇಲೆ ಇಲ್ಲಿ ರೋಡ್ ಸೈಡ್ ತುಂಬ ಪರ್ಚೇಸ್ ಕೂಡ ಮಾಡಿದ್ವಿ. ಸೊ ನೋಡಿ ಇದರ ಪರ್ಚೇಸ್ ಮಾಡಲಿಕ್ಕೆಲ್ಲ ರಿಫ್ರೆಶ್ ಆದಮೇಲೆ ಹೋಗುವ, ರಿಫ್ರೆಶ್ ಆದಮೇಲೆ ಕಂಟಿನ್ಯೂ ಮಾಡುವ. ಫಸ್ಟಿಗೆ ಜೋರು ಅಂದರೆ ಜೋರು ಹಸಿವಾಗ್ತಾ ಇದೆ, ಮಾತಾಡ್ಲಿಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟೊಂದು ಹಸಿವಾಗ್ತಾ ಇದೆ. ಆದರೆ ನಾವೇನು ಮಾಡಬೇಕು, ಕಂಟೆಂಟ್ ಮಾಡಬೇಕಲ್ಲ, ಹಾಗಾಗಿ ಇಲ್ಲೇ ಬಂತು ಆರ್ಯಭವನ್ ವೆಜ್ ರೆಸ್ಟೋರೆಂಟ್, ಹೋಗೋಲ್ಲ. ಆರ್ಯಭವನ್ ವೆಜ್ ರೆಸ್ಟೋರೆಂಟ್ ಬಂದಿದ್ದೇವೆ. ಏನಾದರೂ ಇದೆಯಾ, 4:15 ಏನಾದರೂ ಊಟ ಏನಾದರೂ ಇರುತ್ತಾ ಅಂತ ಹೇಳುವ. ಇದೆಯಂತೆ ನೋಡುವ. ನಾನೇನು ಕೇಳಿದ್ದೆ ಅವ್ರಿಗೆ ಏನು ಅರ್ಥ ಆಯಿತು ಅಂತ ನನಗೆ ಗೊತ್ತಿಲ್ಲ, ಬಟ್ ನೋಡುವ. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಕೂತ್ಕೊಂಡದ್ದು ಆಗಿದೆ. ಹಾಂ ಮುಳುಗುಲು ಬನ್ನಿ. ಹೌದು. ಸೊ ಇನ್ನೇನಿದ್ರು ಊಟ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಇಲ್ಲಿ ಏನು ತಿಂತೇನೆ ಅಂತ ವಿಡಿಯೋ ಆದಮೇಲೆ ಕಂಟಿನ್ಯೂ ಮಾಡ್ತೇನೆ, ಬನ್ನಿ. ಈ ಕೇರಳದಲ್ಲಿ ಬಿಸಿಲು ಯಾವ ಥರ ಇದೆ ಅಂತ ಹೇಳಿದರೆ ನನ್ನ ಈ ಒಂದು ಪರಿಸ್ಥಿತಿ ನೋಡುವಾಗಲೇ ಗೊತ್ತಾಗ್ತಾ ಇದೆ. ಅಷ್ಟೊಂದು ಹ್ಯೂಮಿಡಿಟಿ ಇದೆ ಇಲ್ಲಿ. ಸನ್ಸ್ಕ್ರೀನ್ ಇಲ್ಲದೆ ಹೊರಗಡೆ ಹೋಗಲಿಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತೀನಿ ನಾಳೆ ಬೆಳಿಗ್ಗೆ. ಸೊ ನೋಡುವ ಹೇಗೆ ಆಗುತ್ತೆ ಅಂತ. ಫಸ್ಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ಊಟ ಮಾಡಿ ಕಂಟಿನ್ಯೂ ಮಾಡುವ. ಇಲ್ಲಿ ಬಿರಿಯಾನಿ ತಿಂದ್ವಿ ಆರ್ಯಭವನ ವೆಜ್ ರೆಸ್ಟೋರೆಂಟ್. ನಾನು ಆಗಲೇ ಹೇಳಿದಾಗೆ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಬಂದಿದ್ವಿ, ಹಾಗೆ ಈ ಸಲ ಕೂಡ ಇಲ್ಲೇ ಬಂದ್ವಿ. ಒಳ್ಳೆ ಅಫೋರ್ಡೆಬಲ್ ರೇಟಲ್ಲಿ ಒಂದು ಒಳ್ಳೆ ಬಿರಿಯಾನಿ ಅಂತಲೇ ಹೇಳ್ಬೋದು, ವೆಜ್ ಬಿರಿಯಾನಿ. ಒಂದು ಫುಲ್ ವೆಜ್ ಬಿರಿಯಾನಿಗೆ 80 ರೂಪೀಸ್ ಆಯಿತು. ನೀವೇನಾದರೂ ಕೊಚ್ಚಿ ಬರೋದಂತಾದರೆ ಒಳ್ಳೆ ಹೋಟೆಲ್ ಈ ಆರ್ಯಭವನ ವೆಜ್ ರೆಸ್ಟೋರೆಂಟ್. ಸೊ ಇಲ್ಲಿಂದ ಈಗ ಹೊಟ್ಟೆಲ್ಲ ಕೂಲ್ ಆಯಿತು, ಈಗ ಊಟ ಎಲ್ಲ ಮಾಡಿ ಅಲ್ಲ, ಫುಲ್ ಸೆಟ್. ಈಗ ಒಂದು ಸ್ವಲ್ಪ ಶಕ್ತಿ ಬಂತು, ಈಗ ಸ್ವಲ್ಪ ನಡಿಲಿಕ್ಕಾದರೂ ಶಕ್ತಿ ಬಂತು. ಹಾಗೆ ಇಲ್ಲಿಂದ ಈಗ ಫೋರ್ಟ್ ಕೊಚ್ಚಿ ಕಡೆ ಹೋಗಬೇಕು. ಫೋರ್ಟ್ ಕೊಚ್ಚಿ ಕಡೆ ಹೋಗ್ಬೇಕಂತಾದರೆ ಈಗ ಬಸ್ ಸ್ಟ್ಯಾಂಡ್ ಹೋಗಬೇಕಾ ಅಂತ, ಯಾಕಂದರೆ ಮ್ಯಾಪ್ ಕೂಡ ಹಾಕಿಲ್ಲ. ಸೊ ಈ ಸಲ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಮಾಡುವ, ಈ ಮೊಬೈಲಿಂದ ದೂರ ಇರುವ ಅಂತ ಹೇಳಿ ಯಾವುದೇ ಮ್ಯಾಪ್ ಹಾಕದೆ, ಅಥವಾ ಟ್ರೈನಲ್ಲಿ ಕೂಡ ನಾವು ಯಾವುದೇ ಮೊಬೈಲ್ ಯೂಸ್ ಮಾಡಲಿಲ್ಲ. ಫುಲ್ ಯಾರ ಹತ್ರ ಆದರೂ ಮಾತಾಡ್ತಾ ಇದ್ವಿ ಅಥವಾ ಕಾರ್ಡ್ ಆಡ್ತಾ ಇದ್ವಿ. ಸೊ ಈ ಟೂರ್ ಅಂತೂ ವಿದೌಟ್ ಸೆಲ್ ಫೋನ್ಸ್ ಕಳಿಬೇಕಂತ ಇದ್ದೇವೆ. ನೋಡುವ ಯಾವ ಥರ ಆಗುತ್ತೆ ಅಂತ. ಎಲ್ಲ ಕಡೆ ಲಾಟ್ರಿ ಬೇಕಾ? ಲಾಟ್ರಿ ನಾಳೆ ತಗೊಳ್ಳೋ. ಕೇರಳ ಬಂದರೆ ಲಾಟ್ರಿ ತಗೊಳ್ಳೋದೆ, ನಾವು ವಾಪಸ್ ಹೋಗೋದೇ ಇಲ್ಲ. ಯಾಕಂದರೆ ಹೋದರೆ 40 ರೂಪಾಯಿ, ಬಂದರೆ 70 ಲಕ್ಷ ಅಲ್ವಾ? ಹಾಗಾಗಿ ಇಲ್ಲಿ ಹತ್ರಲ್ಲಿ ಲಾಟ್ರಿ. ಫೋರ್ಟ್ ಕೊಚ್ಚಿ ಹೋಗ್ಬೇಕಂತಾದರೆ ಯಾವುದರಲ್ಲಿ ಹೋಗಬೇಕು, ಎಲ್ಲಿ ಹೋಗಬೇಕು? 1602 1602 ಮರಳು ಹೊತ್ತಡೆಗೆ ನೋಡಿ, ಕೊಚ್ಚಿ ಸಿಟಿ ರೈಲ್ವೆ ಸ್ಟ್ಯಾಂಡ್ ಹತ್ರ ಇರುವಂಥ ಸಿಟಿ. ಸೊ ಇದರ ಮೇಲೆ ಇಲ್ಲಿ ಮೆಟ್ರೋ. ಸೊ ಇಲ್ಲಿ ಮೆಟ್ರೋ ನಾನು ಇಷ್ಟು ತನಕ ನೋಡಿದ್ರಲ್ಲಿ 3 ಕಡೆ ನೋಡಿದ್ದೇನೆ. ಒಂದು ಡೆಲ್ಲಿ ಮೆಟ್ರೋ, ಮತ್ತು ನಮ್ಮ ಬೆಂಗಳೂರು ನಮ್ಮ ಮೆಟ್ರೋ, ಮತ್ತು ಈ ಕೊಚ್ಚಿ ಮೆಟ್ರೋ. ಅದರಲ್ಲಿ ನಾನು ಬ್ಯಾಂಗ್ಳೂರಲ್ಲಿ
ಮೆಟ್ರೋದಲ್ಲಿ ಹೋಗಿದ್ದೇನೆ. ಕೊಚ್ಚಿಯಲ್ಲಿ ಕೂಡ ನಾವು ಲಾಸ್ಟ್ ಟೈಮ್ ವಂಡರ್ಲಾ ಬಂದಾಗ ಹೋಗಿದ್ದೇನೆ. ಆದರೆ ಡೆಲ್ಲಿಯಲ್ಲೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಇನ್ನೂ ಇದೆಯಲ್ಲ, ಇನ್ನೂ ನಿಮಗೆ ಜಾಗಗಳನ್ನು ತೋರಿಸ್ಲಿಕ್ಕಿದೆ, ಹೊಸ ಹೊಸ ಜಾಗಗಳನ್ನು ತೋರಿಸ್ಲಿಕ್ಕಿದೆ. ಈಗ ಇನ್ನು ಬಸ್ ಸ್ಟ್ಯಾಂಡ್ ಯಾವ ಕಡೆಪ್ಪ, ಯಾವ ಕಡೆ ಅಂತ ನನಗೆ ಗೊತ್ತಿಲ್ಲ. ಸಾರಿ, ಬಸ್ ಅವ್ರು फोर्ट कोच्चि, फोर्ट कोच्चि पोपण तू का रोड क्रॉस ಮಾಡೋದೆ स्वामी चिन्मय रंग फोर्ट कोच्चि जाता है फुल फोर्ट कोच्चि मेरे लगे तो फोर्ट कोच्चि जाने का फोर्ट कोच्चि बस आएगा उधर वो है, वो जो बस अभी स्टॉप करेगा ना। हाँ बस उधर आएगा, इस तरफ है फोर्ट कोच्चि उधर। हाँ थैंक यू. ಸೊ ನಾವೆಲ್ಲಿದ್ವಿ ಅಲ್ಲೇ ಆ ಕಡೆಯಿಂದ ಫೋರ್ಟ್ ಕೊಚ್ಚಿ ಅಂತೆ. ಹಾಂ ದೈ ಮಲ್ಲಸ್ ಓ ಉದರ್ ಆಯಾಗ ಬೋಲ ಅಲ್ಲಿ ಬರುತ್ತಂತೆ ಫೋರ್ಟ್ ಕೊಚ್ಚಿ ಕಡೆ. ಅದೇನಾ ಅಂತ, ಅದೇ ಬಸ್, ಅದು ಅಲ್ಲಿ ತನಕ ಹೋಗುವಾಗ ಬಸ್ ಹೋಗುತ್ತೆ. ಸೊ ನೆಕ್ಸ್ಟ್ ಬಸ್ಸಿಗೆ ಕಾಯುವ. ಸೊ ಈ ಕೊಚ್ಚನ್ನು ನೋಡುವಾಗ ನನ್ನ ಫಸ್ಟ್ ಥಾಟ್ ಏನಂದರೆ ತುಂಬ ಕ್ಲೀನಾಗಿದೆ. ಸೊ ಯಾವುದೇ ತರಹದ ಪ್ಲಾಸ್ಟಿಕ್ ಆಗಲಿ, ಡ್ರೈನೇಜ್ ಸಿಸ್ಟಮ್ ವರ್ಸ್ಟ್ ಆಗಿರೋದಾಗಲಿ ಇಲ್ಲಿ ತನಕ ಕಾಣಲಿಲ್ಲ. ಸ್ವಲ್ಪ ಅದು ಕ್ಲೀನ್ ಇದೆ. ಬಟ್ ರೈಲಲ್ಲಿ ಬರುವಾಗ ಅಲ್ಲಲ್ಲಿ ತುಂಬ ಅಂದರೆ ತುಂಬ ಪ್ಲಾಸ್ಟಿಕ್ ಕಳೀತು. ಸದ್ಯಕ್ಕೆ ಯಾವುದೇ ತರಹದ ಒಂದು ಡಿಸ್ಟರ್ಬಿಂಗ್ ಇದಿಲ್ಲ. ಎ ಟಿ ಎಮ್ ಸೊ ಬಸ್ಸಲ್ಲಿ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ. ಆದರೆ ಕ್ಯಾಶ್ ಇಲ್ಲ ಅಂತ ಈಗ ನೆನಪಾಯಿತು. ಸೊ ಎ ಟಿ ಎಮ್ ಹೋಗಬೇಕು, ಎ ಟಿ ಎಮ್ ಹೋಗಿ ಆಮೇಲೆ ಬಸ್ಸಿಗೆ ಹೋಗುವ. ಸೊ ಬಸ್ಸಲ್ಲಿ ಕೂಡ ಗೂಗಲ್ ಪೇ ಅನ್ನೆಲ್ಲ ಕಂಪಲ್ಸರಿ ಮಾಡಿದರೆ ನಾವು ಕ್ಯಾಶ್ನ ಅಗತ್ಯನೇ ಬೀಳೋದಿಲ್ಲ. ಯಾಕಂದರೆ ಈಗ ಹೋಟೆಲ್ಗಳಲ್ಲೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಗೂಗಲ್ ಪೇ, ಫೋನ್ಪೇ ಇರುತ್ತೆ. ಬಸ್ಸಲ್ಲಿ ಕೂಡ ಒಂದು ಮಾಡಿದರೆ ಒಳ್ಳೆಯದು. ಸೊ ಬನ್ನಿ ಎ ಟಿ ಎಮ್ ಮಾಡಿ ಹೋಗುವ. फोर्ट कोच्चि बस ಬಂತು. ಸೊ ಫೋರ್ಟ್ ಕೊಚ್ಚಿಗೆ ಹೋಗುವಂಥ ಬಸ್ಸು ಬಂದಿದೆ. ನಾವು ಇಲ್ಲಿ ಎಲ್ಲ ನಾನು ಆಗಲೇ ಹೇಳಿದಾಗೆ ಬಸ್ಸಲ್ಲಿ ಎಲ್ಲ ಬರೆದಿರೋದು ಮಲಯಾಳಮಲ್ಲೇ, ನಿಮಗಿದೆ ಮತ್ತೆ ತೋರಿಸ್ತೇನೆ ನಿಮಗೆ. ಹಾಗಾಗಿ ನಾವು ಲೇಡೀಸ್ ಸೀಟಲ್ಲಿ ಕೂತ್ಕೊಂಡಿದ್ವಿ. ಬಟ್ ಈಗ ಜೆಂಟ್ಸ್ ಸೀಟಲ್ಲಿ ಕೂತ್ಕೊಂಡಿದ್ದೇವಂತೆ. ಅದು ಕೂಡ ಗೊತ್ತಿಲ್ಲ. ಗೂಗಲ್ ಟ್ರಾನ್ಸ್ಲೇಷನ್ ಯೂಸ್ ಮಾಡಬೇಕಾಗುತ್ತೆ ಕೇರಳ ಬಂದರೆ, ಅದೊಂದು ಪ್ರಾಬ್ಲಮ್. ಸೊ ಹಾಗಾಗಿ ನೀವೇನಾದರೂ ಕೇರಳ ಬಂದರೆ ಗೂಗಲ್ ಟ್ರಾನ್ಸ್ಲೇಟರ್ನ ಇಟ್ಕೊಳ್ಳಿ. ಯಾಕಂದರೆ ಇಲ್ಲೆಲ್ಲ ಮಲಯಾಳಮಲ್ಲಿ ಬರೆದಿರ್ತಾರೆ. ನೀವು ಲೇಡೀಸ್ ಸೀಟಲ್ಲಿ ಕೂತ್ಕೊಂಡ್ರೆ ನಮ್ಮನ್ನು ಹೇಗೆ ಕಂಡಕ್ಟರ್ ಎಬ್ಬಿಸಿದ್ರು ಅದೇ ಥರ ಬೈದು ಎಬ್ಬಿಸ್ತಾರೆ. ಮತ್ತು ನಾವು ಹೇಳಿದ್ವಿ ನಾವು ಮಂಗಳೂರಿಂದ ಅಂತ. ಸೊ ಹಾಗಾಗಿ ಹೋಗಿ ಹೇಳಿದ್ವಿ. ಸೊ ಇಲ್ಲಿಂದ 9 ಕಿಲೋಮೀಟ್ರ್ ಇದೆ ಫೋರ್ಟ್ ಕೊಚ್ಚಿಗೆ. ಫೋರ್ಟ್ ಕೊಚ್ಚಿಗೆ ನೀವು ಕೊಚ್ಚಿ ಬಂದರೆ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥದ್ದು ಕೊಚ್ಚಿಯ ಮೆರೈನ್ ಡ್ರೈವ್, ಹಾಗೆಯೇ ಫೋರ್ಟ್ ಕೊಚ್ಚಿ. ಫೋರ್ಟ್ ಕೊಚ್ಚಿ ಕಡೆ ಈಗ ಹೋಗುವ. ಫೋರ್ಟ್ ಕೊಚ್ಚಿ ಕಡೆ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ನಾವಲ್ಲಿ ಆ್ಯಕ್ಚುಲಿ ಹಾಸ್ಟೆಲನ್ನು ಬುಕ್ ಮಾಡಬೇಕು ಅಂತ ಇದ್ದೇವೆ. ಸೊ ನೋಡುವ, ಒಂದು ಒಳ್ಳೆಯಿಂದ ವೈಬ್ ಇದ್ದರೆ ಫೋರ್ಟ್ ಕೊಚ್ಚಿಯಲ್ಲೇ ಒಂದು ಹಾಸ್ಟೆಲನ್ನು ಬುಕ್ ಮಾಡಿ ನಾಳೆ ಇನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೇವೆ. ಸದ್ಯಕ್ಕೆ ಈಗ ಇಲ್ಲಿಂದ ಫೋರ್ಟ್ ಕೊಚ್ಚಿ ಹೋಗಿ ಹಾಸ್ಟೆಲ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೇವೆ. ಅಲ್ಲಿ ತನಕ ಒಂದು ಸಣ್ಣದಾದ ಬಸ್ ಜರ್ನಿಯನ್ನು ಎಂಜಾಯ್ ಮಾಡ್ಕೊಂಡು ಬನ್ನಿ. ಫೋರ್ಟ್ ಕೊಚ್ಚಿಗೆ ಬಂದಿದ್ದೇವೆ.
ಕೊಚ್ಚಿಗೆ ಬಂದು ಬಸ್ಸಲ್ಲಿ ಬರಬೇಕಾಯಿತು. ಸೊ ಬಸ್ಸಲ್ಲಿ ನೀವು ಅಲ್ಲಿ ಎರ್ನಾಕುಲಮಿಂದ ಬರೋದಂತ ಆದರೆ ಒಬ್ಬರಿಗೆ 24 ರೂಪೀಸ್ ಥರ ಆಗುತ್ತೆ. ಸೊ ನೋಡಿ, ಇಲ್ಲಿಂದ ನಾವೀಗ ಹಾಸ್ಟೆಲ್ ಕಡೆ ಹೋಗ್ತಿದ್ದೇವೆ. ಏನು ಬುಕ್ ಏನೂ ಮಾಡಲಿಲ್ಲ, ಒಂದು ಗೂಗಲ್ ಮ್ಯಾಪ್ಸಲ್ಲಿ ಒಂದು ಹಾಸ್ಟೆಲ್ ನೋಡಿದ್ವಿ. ಹೆಸರು ಸಂತ ಮೇರಿಯಾ ಹಾಸ್ಟೆಲ್ ಅಂತ. ಸೊ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ನಾವು ರೋಡ್ ಸೈಡಲ್ಲಿ ಮಾಡೋದು. ಮತ್ತು ಇವೆಲ್ಲ ಫಾರಿನರ್ಸ್ ಇರುವಂತಹ ಸ್ಥಳ. ಹಾಗೆ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಅವ್ರ ಥಿಂಕಿಂಗ್, ಹಾಗೆ ಆ ಥರ ಇರಲಿಕ್ಕಿಲ್ಲ ಅಂತ ನನ್ನ ಥಿಂಕಿಂಗ್. ಅದೇ ಹಾಗೆ ಸ್ವಲ್ಪ ಕಾಸ್ಟ್ ಇರ್ಬೋದು ಅಂತಂದ್ರೆ ನನ್ನ ಥಿಂಕಿಂಗ್. ಇಲ್ಲಿಂದ ಒಂದು ಒಳ್ಳೆ ಸನ್ಸೆಟ್ ಇರಬಹುದು, ಯಾಕಂದರೆ ಇಷ್ಟೊಂದು ಜನ ಈಗ ನಿಂತಿದ್ದಾರೆ ಅಂತ ಹೇಳುವಾಗ. ಅಥವಾ ಬೋಟಲ್ಲಿ ಹೋಗೋ ಏನಾದರೂ ಒಂದು ಇದೆಯಾ ಗೊತ್ತಿಲ್ಲ, ನೋಡುವ. ನೋಡಿ, ಓ ನೋಡ್ರಿ, ವಾಟ್ ಇಸ್ ದಿಸ್? ಮತ್ತೆ ಬರೋ ಕೊಚ್ಚಿಗೆ ನಿಜವಾಗಿಯೂ ಏನೂ ಒಂದು ಪ್ಲ್ಯಾನ್ ಇಲ್ಲದೆ ಬಂದದ್ದು. ಆದರೆ ಇಲ್ಲಿ ಬಂದ ಮೇಲೆ ಅರ್ಥ ಆಗ್ತಾ ಇದೆ, ಕೊಚ್ಚಿ ನಾನು ಇದಕ್ಕಿಂತ ಮೊದಲೇ ಬರಬೇಕಿತ್ತು ಅಂತಲ್ವಾ. ಅಷ್ಟೊಂದು ಒಳ್ಳೆಯ ಒಂದು ಪ್ರದೇಶ. ಯಾಕಂದರೆ ಅಲ್ಲಲ್ಲಿ ನೇವಿ ಶಿಪ್ಗಳನ್ನು ನೋಡಿದ್ವಿ. ಹಾಗೆಯೇ ಈಗ ಫಸ್ಟಿಗೆ ಒಂದು ಹಾಸ್ಟೆಲ್ ಹುಡುಕಿದರೆ ಫ್ರೆಶ್ ಅಪ್ ಆಗಿ ವಾಪಸ್ ನಿಮಗೆ ಈ ಸ್ಥಳವನ್ನು ತೋರಿಸ್ಬೋದು. ಯಾವ್ದಂಡು ಸೂರ್ಯದ ರೂಪು. ಗೂಗಲ್ ಮ್ಯಾಪ್ ಹಾಕಿ ಹೋಗ್ತಾ ಇದ್ದೇವೆ. ನಾನು ಆಗಲೇ ಹೇಳಿದೆ ಯಾವುದು ಮ್ಯಾಪ್ ಹಾಕಲ್ಲ ಅಂತ. ಆದರೆ ಇದು ಯಾರ ಹತ್ರ ಕೇಳಿದರೆ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲಿ ಅಂತ ಹಾಸ್ಟೆಲ್. ಎಲ್ಲ ಅಂದರೆ ಎಲ್ಲ ಫಾರಿನರ್ಸ್ ಜಾಲಿಯಾಗಿದ್ದಾರೆ ಎಲ್ಲ. ಸಂತ ಮರಿಯಾ ಮೂಲಂಡದು ಹಾಸ್ಟೆಲ್ ಹೋಳು ಸಂತ ಮೇರಿಯಾ ಹಾಸ್ಟೆಲ್ ಕಡೆ ಹೋಗುವ. ಎಲ್ಲಿ 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 ಇದೇ ಆಗಿರಬೇಕು, ಹೌದಾ? ಹೌದು ಹೌದು, ಸಂತ ಮೇರಿಯಾ ಹಾಸ್ಟೆಲ್ ಕೆಫೆ ಆ್ಯಂಡ್ ಸ್ಟೇ ಅಂತೆ. ಇದು ಅಂದರೆ ಫುಲ್ ಇರ್ಬೋದು ಅಂತ ನಾನು ಬುಕ್ ಮಾಡಲಿಲ್ಲ ಪ್ರೀವಿಯಸ್ ಆಗಿ. ಸೊ ಫುಲ್ ಇರಬಹುದು ಅಂತ ಒಂದು ಊಹೆ ಮಾಡುವ. ಎಕ್ಸ್ಕ್ಯೂಸ್ ಮಿ, ವೇರ್ ಇಸ್ ದ ರಿಸೆಪ್ಷನ್? ಇದೆ ಒಳಗಡೆ. ಬನ್ನಿ ಒಳಗಡೆ ಹೋಗುವ. ಒಳಗಡೆ ಹೋಗಿ ನೋಡುವ ಬನ್ನಿ. ಶಿವಪ್ರಸಾದ್, ಮ್ಯಾಂಗ್ಳೂರ್, ಕರ್ನಾಟಕ, ಮ್ಯಾಂಗ್ಳೂರ್. ಸೊ ಫೋರ್ಟ್ ಕೊಚ್ಚಿ, ಸೊ ಆಗಲೇ ಹೇಳಿದಾಗೆ ಫೋರ್ಟ್ ಕೊಚ್ಚಿ ರೀಚ್ ಆಗಿದ್ದೇವೆ. ಸೊ ಆಗಲೇ ಹೇಳಿದೆ ನಾನು, ಇಲ್ಲಿ ಒಂದು ಹಾಸ್ಟೆಲ್ ಸಂತ ಮ್ಯಾರಿಯಾ ಅನ್ನು ಬುಕ್ ಮಾಡಿದ್ದೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾನು ಮಂಗಳೂರಿಂದ ಕೊಚ್ಚಿ ಬಂದು ಕೊಚ್ಚಿಯಿಂದ ಫೋರ್ಟ್ ಕೊಚ್ಚಿಗೆ ಯಾವ ಥರ ಬರ್ಬೋದು ಅಂತ ಹೇಳಿಕೊಟ್ಟೆ. ಹಾಗೆಯೇ ಕೊಚ್ಚಿಯಲ್ಲಿ ಫೋರ್ಟ್ ಕೊಚ್ಚಿ ಅನ್ನು ತೋರಿಸಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಹಾಸ್ಟೆಲ್ನ ಒಂದು ಸಪ್ರೇಟ್ ವಿಡಿಯೋ ನಾಳೆ ಬೆಳಗಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಸದ್ಯಕ್ಕೆ ಈಗ ಫ್ರೆಶ್ ಆಗಿ ಫೋರ್ಟ್ ಕೊಚ್ಚಿಯನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗುವ. ಈ ಫೋರ್ಟ್ ಕೊಚ್ಚಿಯಲ್ಲಿ ಏನೆಲ್ಲ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. Same. I am also CEO. Oh, which one?